ಹೊರ ರಾಜ್ಯಗಳಿಂದನೂ ಸಹ ಕಾರ್ಮಿಕರನ್ನ ಕರ್ಕೊಬಂದು ಈ ಒಂದು ಉದ್ಯಮ ಕೆಲಸ ಮಾಡಿಸ್ತಾ ಇದೆ. ವಲಸೆ ಕಾರ್ಮಿಕರನ್ನ ಬಹಳ ದೊಡ್ಡ ಮಟ್ಟಕ್ಕೆ ಇವತ್ತು ಕರ್ಕೊಂಡ್ಬರ್ತಾ ಇದ್ದಾರೆ. ಆ ಕಾರ್ಮಿಕರನ್ನ ಏಜೆನ್ಸಿಗಳ ಮುಖಾಂತರ ಕರ್ಕೊಂಡ್ಬಂದು ಈ ಒಂದು ಇಂಡಸ್ಟ್ರಿ ದುಡಿಸ್ಕೋತಾ ಇದೆ. ಅವರನ್ನ ಹಾಸ್ಟೆಲ್ಗಳನ್ನ ಮಾಡಿ ಈ ಒಂದು ಉದ್ಯಮ ಕೆಲಸ ತಗೋತಾ ಇದೆ. ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳುಗಳು ಅವರು ಹೊರಗಡೆಯಿಂದ ಬರುವಂಥವ್ರು. ಅವರು ಒಂದು ಸಾರಿ ಬಂದರೆ 1 ವರ್ಷಗಳ ಕಾಲ ವಾಪಸ್ಸು ಅವರ ಊರುಗಳಿಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ ಅವ್ರಿಗೆ. ಮತ್ತು ಅವರನ್ನು ಹಾಸ್ಟೆಲಲ್ಲಿಕ್ಕಿ ಅವ್ರಿಗೆ ಊಟದ ವ್ಯವಸ್ಥೆ ಏನು, ಅವ್ರಿಗೆ ಭಾಷೆ ಬರೋದಿಲ್ಲ, ಇಲ್ಲಿನ ಲೋಕಲ್ನ ಒಂದು ಒಡನಾಟ ಅವ್ರಿಗಿರೋದಿಲ್ಲ. ಮತ್ತು ಆ ಕಾರ್ಮಿಕರಿಗೆ ಹಾಸ್ಟೆಲಲ್ಲಿ ಇಟ್ಟರೆ ಒಂದು ರೂಮಲ್ಲಿ 4 ಜನ 5 ಜನ ಇರೋ ಕಡೆ 8 ಜನ 10 ಜನಗಳನ್ನು ಹಾಕುವಂಥದ್ದು. ಅವರೇ ಅಡುಗೆ ಮಾಡ್ಕೊಂಡು ತಿನ್ಬೇಕಾಗುತ್ತೆ. ಬೆಳಗ್ಗೆ 9 ಗಂಟೆಗೆ ಅವ್ರು ಹಾಸ್ಟೆಲ್ ಬಿಟ್ಟರೆ 8:30ಗೆ ಬಿಟ್ಟರೆ 9 ಗಂಟೆಗೆ ಫ್ಯಾಕ್ಟ್ರಿಲಿ ಇರಬೇಕು. 5:15ಗೆ ಬಿಟ್ಟರೆ 6 ಗಂಟೆ ಅಷ್ಟರಲ್ಲಿ ಬಂದು ಹಾಸ್ಟೆಲ್ ಒಳಗಡೆ ಸೇರ್ಕೊಬೇಕು. ಅದಾದ್ಮೇಲೆ ಎಲ್ಲ ನಾವು ಹೊರಗಡೆ ಹೋಗ್ತಾರೆ ಅಂದರೆ ಅವ್ರನ್ನ ಹಾಸ್ಟೆಲಿಂದ ಹೊರಗಡೆ ನಿಲ್ಲಿಸುವಂಥ ಕೆಲಸಗಳನ್ನು ಕೂಡ ಇವತ್ತು ಆಗ್ತಾ ಇದೆ. ಮತ್ತು ಬಹು ದೊಡ್ಡ ಮಟ್ಟಕ್ಕೆ ಈ ವಲಸೆ ಕಾರ್ಮಿಕರ ಮೇಲೆ ದೌರ್ಜನ್ಯಗಳು ನಡೀತಾ ಇದೆ. ಯಾಕೆ ಅಂತ ಹೇಳಿದ್ರೆ ಅವರ ಭಾಷೆ ಮಾತಾಡುವಂತಹ ಸೂಪರ್ವೈಸರ್ಗಳು ಫ್ಯಾಕ್ಟ್ರಿ ಒಳಗಡೆ ಇರೋದಿಲ್ಲ. ಅವರು ಹಿಂದಿ ಭಾಷೆಯನ್ನು ಮಾತಾಡದೆ ಇವರು ಕನ್ನಡದಲ್ಲಿ ಮಾತಾಡ್ತಾರೆ. ಇವ್ರು ಏನು ಹೇಳ್ತಾರೆ ಅಂತ ಅವ್ರಿಗೆ ಅರ್ಥ ಮಾಡ್ಕೊಳ್ಳಿಕ್ಕೂ ಸಹ ಆಗೋದಿಲ್ಲ. ಆರೋಗ್ಯದ ಸಮಸ್ಯೆಗಳು ಬಂದಾಗ ಎಲ್ಲೋಗ್ಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ. ಸಾಮಾಜಿಕ ಸೇವಾ ಭದ್ರತೆ ಅಡಿನಲ್ಲಿ PF ಆಗಿರ್ಬೋದು, ESI ಆಗಿರ್ಬೋದು, ಗ್ರ್ಯಾಚುಟಿ, ಬೋನಸ್ಸು ಇವೆಲ್ಲ ಈ ಕಾರ್ಮಿಕರಿಗೆ ಎಷ್ಟು ಮಟ್ಟಿಗೆ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಖಾತ್ರಿ ಇಲ್ಲ. ಎಲ್ಲ ಕಡೆ ಹೇಳ್ತಾರೆ ಇಲ್ಲ ನಾವು ವಲಸೆ ಕಾರ್ಮಿಕರನ್ನ ರಕ್ಷಣೆ ಮಾಡ್ತಾ ಇದ್ದೀವಿ, ಅವ್ರಿಗೆ ಹಾಸ್ಟೆಲನ್ನು ಕೊಟ್ಟಿದ್ದೀವಿ. ಹಾಸ್ಟೆಲ್ ಕೊಟ್ಟರು ಫ್ರೀಯಾಗಿ ಕೊಟ್ಟಿಲ್ಲ, ಚಾರ್ಜ್ ಮಾಡ್ತಾರೆ. ಅವರ ಸಂಬಳದಲ್ಲಿ ಕಡಿತ ಮಾಡ್ತಾ ಇದ್ದಾರೆ ಹಾಸ್ಟೆಲ್ ದುಡ್ಡನ್ನು. ಮತ್ತು ಆ ಕಾರ್ಮಿಕರಿಗೆ ಕಮಿಟಿಗಳಿದಾವ, ಏನು ಮಾಡಬೇಕು ಎತ್ತ ಏನು ಅದ್ರ ಬಗ್ಗೆ ಅರಿವಿಲ್ಲ. ಕಾನೂನಿನ ಜ್ಞಾನವನ್ನು ಈ ಇಂಡಸ್ಟ್ರಿನಲ್ಲಿ 100ಕ್ಕೆ 100% ಕಾರ್ಮಿಕರಿಗೆ ಕಾರ್ಮಿಕ ಕಾನೂನುಗಳ ಬಗ್ಗೆ, ಕಾನೂನು ಅವರ ಹಕ್ಕುಗಳ ಬಗ್ಗೆ ಅರಿವಿಲ್ಲ. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಮತ್ತು ದೊಡ್ಡ ಮಟ್ಟಕ್ಕೆ ಈ ವಲಸೆ ಕಾರ್ಮಿಕರ ಮೇಲೂ ಸಹ ಲೈಂಗಿಕ ದೌರ್ಜನ್ಯ ಅನ್ನೋದು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಮತ್ತು ವಾಪಸ್ ಹೋದ್ರೆ ಅಂತ ಕಾರ್ಮಿಕರು ಪುನಃ ಇಲ್ಲಿಗೆ ಬರೋದೇನೆ ಕಷ್ಟ, ವಾಪಸ್ ನಾವು ಬರೋದಿಲ್ಲ ಅಂತ ಹೇಳ್ತಾರೆ. ತುಂಬ ಜನನ ಏಜೆನ್ಸಿಗಳ ಮುಖಾಂತರ ಕರ್ಕೊಬಂದು ಇಲ್ಲಿ ಬಿಡ್ತಾರೆ. ಮತ್ತು ಆ ಏಜೆನ್ಸಿಯವರು ಸಿಗೋದಿಲ್ಲ ಇವ್ರ ಕೈಗೆ. ಈ ಉದ್ಯಮದ ವಿರುದ್ಧನೋ ಉದ್ಯಮದಲ್ಲಿ ನಡೀತಾ ಇರುವಂತಹ ದೌರ್ಜನ್ಯದ ವಿರುದ್ಧನೋ ಈ ವಲಸೆ ಕಾರ್ಮಿಕರು ಏನಾದರೂ ಧ್ವನಿ ಎತ್ತಿದ್ರೆ ಅಲ್ಲಿಂದನೇ ಶುರುವಾಗ್ತದೆ ಅವ್ರಿಗೆ ಕಿರುಕುಳ ಅನ್ನುವಂಥದ್ದು. ಅವ್ರ ವಿರುದ್ಧನೇ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಅವರನ್ನು ಕೆಲಸದಿಂದ ತೆಗೆಯೋವರೆಗೂ ಸಹ ಈ ಉದ್ಯಮ ಬಿಡೋದಿಲ್ಲ. ಈ ರೀತಿಯಾಗಿ ಹಲವಾರು ರೀತಿಯಲ್ಲಿ ಗಾರ್ಮೆಂಟ್ ಕಾರ್ಮಿಕರು ಇವತ್ತು ಶೋಷಣೆಗಳು ಒಳಗಾಗ್ತಾ ಇದ್ದಾರೆ ಬಂಧುಗಳೇ. ನಾವು ಇದರ ವಿರುದ್ಧವಾಗಿ ನಮ್ಮ ಸಂಘಟನೆ ಸಂಘಟಿತವಾಗಿ ಹೋರಾಟ ಮಾಡಬೇಕು ಅಂತ ಹೇಳಿ ನಿಂತಿದೆ. ಈ ನಿಟ್ಟಲ್ಲಿ ಎಲ್ಲರ ಸಲಹೆ ಮತ್ತು ಸಹಕಾರ ನಮ್ಗೆ ಅಗತ್ಯ ಇದೆ. ಧನ್ಯವಾದಗಳು.